ಹಲೋ ಗೈಸ್, ಇವತ್ತಿನ ಒಂದು ಎರಡು ಪ್ರೊಮೋಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಬಿಟ್ಟಂತ ಮಾಳವರ ಫ್ಯಾಮಿಲಿದು, ಸೆಕೆಂಡ್ ಬಿಟ್ಟಂತ ನಮ್ಮ ರಘುವರ ಫ್ಯಾಮಿಲಿದು. ಸೊ ಎರಡು ಫ್ಯಾಮಿಲಿಗಳಲ್ಲೂ ಇವತ್ತು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಈ ಫ್ಯಾಮಿಲಿ ಒಂಥರ ಚೆನ್ನಾಗಿದೆ. ಸೊ ಯಾರೇ ಫ್ಯಾಮಿಲಿ ಬಂದ್ರು ಕೂಡ ಎಲ್ಲ ಸ್ಪರ್ಧಿಗಳು ಕೂಡ ಚೆನ್ನಾಗಿ ಕೂತ್ಕೊಂಡು ನಗನಗದ ಖುಷಿಯಿಂದ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಏನೋ ಒಂದು ಸವಿ ನೆನಪುಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ಸಿಗ್ತಾ ಇದೆ ಅವರಿಗೆ. ನಿನ್ನೆ ಧ್ರುವಂತ್ ಅವರ ತಮ್ಮನ ಮದುವೆ ರಿಸೆಪ್ಷನ್ ಕೂಡ ಒಂಥರ ಅಲ್ಲೇ ಆಯಿತು. ಮದುವೆ ಮಿಸ್ ಮಾಡ್ಕೊಂಡಿದ್ರು ಧ್ರುವಂತ್ ಅವರು. ಸೊ ಮದುವೆ ಕೂಡ ಅಲ್ಲೇ ಒಂಥರ ಆಗೋ ರೀತಿ ರಿಸೆಪ್ಷನ್ ರೀತಿ ಮಾಡಿ ಖುಷಿ ಪಡಿಸಿದ್ರು. ಸೊ ಇವತ್ತು ರಘುವರ ಮಿಸಸ್ ಅಂದ್ರೆ ವೈಫ್ ಅವರ ಬರ್ತ್ಡೇ ಕಾರಣ. ಸೊ ಬರ್ತ್ಡೇ ಕೂಡ ಅಲ್ಲೇ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಗಳಿಗೆ ಎಲ್ಲರಿಗೂ ಸಿಗೋದಿಲ್ಲ. ಸೊ ಇಂಥ ಒಂದು ಆಪರ್ಚುನಿಟಿ ಕೊಟ್ಟಂತ ಬಿಗ್ ಬಾಸ್ ತಂಡಕ್ಕೆ ನಾನು ಯಾವಾಗಲೂ ಕೃತಜ್ಞತೆಯಾಗಿರ್ತೀನಿ. ಇದನ್ನ ಸಾಯೋವರೆಗೂ ಮರೆಯೋಲ್ಲ ಅಂತ ನಮ್ಮ ರಘುವರು ಹೇಳ್ತಾ ಇದ್ದಾರೆ. ಸೊ ಇದೆ ಅಲ್ವಾ. ಸೊ ಏನೋ ಒಂಥರ ಖುಷಿ, ಏನೋ ಒಂಥರ ಒಂದು ಸಂತೋಷ ಸಿಗುತ್ತೆ. ಸೊ ಎಲ್ಲರಿಗೂ ಒಂದು ಸಿಗುವಂತ ಅವಕಾಶ ಇದಲ್ಲ, ಅದು ನಮ್ಮ ರಘುವರಿಗೆ ಸಿಕ್ತು, ಮತ್ತೆ ನಮ್ಮ ಧ್ರುವಂತ್ ಅವರ ತಮ್ಮನಿಗೂ ಕೂಡ ಸಿಕ್ತು. ಸೊ ಇಬ್ರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ನಮ್ಮ ರಘು ಸರ್ ಅವರ ವೈಫ್ ಅವರ ಬರ್ತ್ಡೇ ಇತ್ತು. ಸೊ ಅವರು ಬರ್ತ್ಡೇ ಕೂಡ ಅಲ್ಲಿ ಸೆಲೆಬ್ರೇಷನ್ ಮಾಡಿದ್ರು. ಸೊ ಎಲ್ಲ ಖುಷಿಯಿಂದ ಕೂಡಿ ಒಂದಾಗಿ ಇರೋದಿದೆಯಲ್ಲ. ಸೊ ಅದು ಎಷ್ಟು ಕೊಟ್ಟರು, ಎಷ್ಟು ದುಡ್ಡು ಕೊಟ್ಟರು ಕೂಡ ಸಿಗೋ ಮಾತಲ್ಲ. ಸೊ ಆನಂದ ಅನ್ನೋದು ಒಂದು ಒಗ್ಗಟ್ಟಾಗಿರುವಂಥ ಒಂದು ಫ್ಯಾಮಿಲಿಲಿ ಇದ್ದಾಗ ಇರುವಂಥ ಖುಷಿ, ಮಜಾ ಒಂಥರ ಬೇರೆನೇ ಇರುತ್ತೆ. ಸೊ ಈ ಒಂದು ಬಿಗ್ ಬಾಸ್ ಫ್ಯಾಮಿಲಿ ನೋಡಿದಾಗ ಸೊ ಒಂದು ಕೂಡು ಕುಟುಂಬ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ಯಾರೆಲ್ಲ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಸೈಡ್ ಇರುವಂಥ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ನೀವು ಒಂದು ಸಪೋರ್ಟ್, ನಿಮ್ಮೊಂದು ಸಬ್ಸ್ಕ್ರೈಬ್, ಒಂದು ಲೈಕ್ ಕೊಟ್ಟರೆ ನನಗೆ ಒಂದು ಪ್ರೋತ್ಸಾಹ ಕೊಟ್ಟಂತಾಗುತ್ತೆ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿಡಿಯೋನ. ಇವತ್ತಿನ ಒಂದು ಮಾರ್ನಿಂಗ್ ಪ್ರೋಮೋದಲ್ಲಿ ಮಾಳವರ ಒಂದು ಮಕ್ಕಳು, ಮಾಳವರ ಮತ್ತು ವೈಫ್ ಬಂದಿದ್ದಾರೆ. ಸೊ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಬೋದು. ಮಾಳವರ ಒಂಥರ ಬಿಗ್ ಬಾಸ್ ಅಲ್ಲಿ ನೋಡೋದಂತ ಖುಷಿಯಾಗಿತ್ತು. ಬಟ್ ಅವರ ಆಟ ಇನ್ನೂ ಸ್ವಲ್ಪ ಓಪನ್ ಅಪ್ ಆಗಿ ಆಡಬೇಕಾಗಿತ್ತು ಅಂತ ನನಗೆ ಅನಿಸ್ತು ಒಂದ್ ಕಡೆ ನೋಡಿದಾಗ. ಬಟ್ ಅವ್ರೆಲ್ಲೂ ಓಪನ್ ಅಪ್ ಆಗಿ ಟ್ರೈ ಮಾಡಿದ್ರು. ಬಟ್ ಅವ್ರಿಗೆಲ್ಲ ಒಂದು ಹೆದರಿಕೆ, ನಾವು ಉತ್ತರ ಕನ್ನಡದಲ್ಲಿ ಏನೋ ಮಾತಾಡಿದ್ರೆ ಏನಾಗುತ್ತೋ ಅನ್ನೋ ಒಂದು ಹೆದರಿಕೆ, ಏನಾದ್ರೂ ನಾನು ಕೆಟ್ಟ ಬೇಗ ಮಾತಾಡ್ಬಿಡ್ತೀನಿ ಅನ್ನೋದು ಭಯದಿಂದ. ಸೊ ಅವ್ರು ಸ್ವಲ್ಪ ಸೈಡಲ್ಲಿ ಆಗಿದ್ರೇನೋ ಅಂತ ನನಗೆ ಅನಿಸ್ತು. ಅದು ಬಿಟ್ಟರೆ ಮಳ್ಳು ಈಸ್ ಆಲ್ ರೈಟ್. ಟಾಸ್ಕ್ ಅಂತ ಬಂದಾಗ ಸಖತ್ತಾಗಿ ಆಟ ಆಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಸೊ ಇನ್ನೂ ಚೆನ್ನಾಗಿ ಆಡಲಿ ಅಂತ ನಾನು ಹಾರೈಸ್ತೀನಿ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಹುಡುಗ ಮಾಳವರ್ನಾಗೆ. ಸೊ ಇದಾಯ್ತು. ಇದಾದ್ಮೇಲೆ ಮಕ್ಕಳು ಕೂಡ ಬರ್ತಾರೆ. ಮಕ್ಕಳು ಅಂತ ನೋಡಿ ಖುಷಿ ಆಯ್ತು. ಎಷ್ಟು ಕ್ಯೂಟ್ ಆಗಿದ್ದಾರೆ ಇಬ್ರು ಕೂಡ ಅಂತಂದ್ರೆ ಒಂಥರ ಬಹಳ ಕ್ಯೂಟ್ ಆಗಿದ್ದಾರೆ. ತುಂಬಾ ಒಂಥರ ಚಂದ ಕಾಣ್ತಾ ಇದ್ರು ಇಬ್ರು ಕೂಡ. ಸೊ ಇಬ್ರು ಕೂಡ ಅವ್ರ ಅಪ್ಪನ ಹಾಗೆ. ಅಂದ್ರೆ ಇಲ್ಲಿ ಮಾಳವರಿಗೆ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ. ಆ ಟಾಸ್ಕ್ ಅಲ್ಲಿ ಹೇರ್ ಸ್ಟೈಲ್ ಅನ್ನ ಮಾಡುವಂತ ಒಂದು ಟಾಸ್ಕ್ ಇರುತ್ತೆ. ಸೊ ಆ ಹೇರ್ ಸ್ಟೈಲ್ ಅನ್ನ ಆ ಟಾಸ್ಕ್ ಅಲ್ಲಿ ಮಾಡ್ತಾರೆ. ಸೊ ಅದೇ ರೀತಿ ಹೇರ್ ಸ್ಟೈಲ್ ಅನ್ನ ಮಕ್ಕಳು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಒಂಥರ ಕ್ಯೂಟ್ ಆಗಿದೆ ನೋಡಕ್ಕೆ. ಸೊ ಇವತ್ತಿನ ಪ್ರೊಮೋದಲ್ಲಿ ನೋಡ್ಬೋದು ಯಾವ ರೀತಿ ಇರ್ಬೋದು ಅಂತ ನಾನು ಕೂಡ ಕ್ಯೂರಿಯಾಸಿಟಿ ಆಗಿದ್ದೀನಿ. ತುಂಬಾ ಚೆನ್ನಾಗಿದೆ. ಸೊ ಅವರು ಗಂಡ ಹೆಂಡತಿ ಬಂದು ಒಂದು ಹಾಡು ಕೂಡ ಹಾಡ್ತಾರೆ. ಯಾವುದು ಕರ್ನಾಟಕ ದಮನಕ ಸಿನಿಮಾದ ಒಂದು ಹಾಡನ್ನ, ಹಿತ್ತಲಕ ಗರಿಬೇಡ ಮಾವ ಅನ್ನೋ ಒಂದು ಸಾಂಗನ್ನು ಕೂಡ ಹಾಡ್ತಾರೆ. ಸಖತ್ತಾಗಿ ಇಬ್ರು ಕೂಡ ಹಾಡಿ ಎಂಟರ್ಟೈನ್ ಮಾಡ್ತಾರೆ. ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಸೊ ಇದಾದ್ಮೇಲೆ ಇನ್ನು ಮಕ್ಕಳ ಜೊತೆ ಮಗುವಾಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೂಡ ಮಾಳವರು ಆಡ್ತಾ ಇದ್ದಾರೆ. ನೀವು ನೋಡ್ತೀರಾ, ಪ್ರೊಮೋದಲ್ಲಿ ನೋಡ್ರಿ ಗೊತ್ತಾಗುತ್ತೆ ನಿಮಗೆ. ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂಥರ ಖುಷಿ ಅಲ್ವಾ. ಸೊ ಇಷ್ಟು ದಿನ ಫ್ಯಾಮಿಲಿ ಬಿಟ್ಟು ಈಗ ಫ್ಯಾಮಿಲಿ ಸಿಕ್ಕಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಇದೆಲ್ಲ ಮಾಮೂಲು. ಊರು ಬಿಟ್ಟು ಕೆಲಸಕ್ಕೆ ಹೋಗೋದು, ಆ ಕಡೆ ಹೋಗೋದು, ಈ ಕಡೆ ಹೋಗೋದು ಎಲ್ಲ ಮಾಮೂಲು ಇರುತ್ತೆ. ಬಟ್ ಈ ರೀತಿ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸಿಗೋದಿದೆಯಲ್ಲ, ಒಂಥರ ಬಹಳ ದಿನ ಆದ್ಮೇಲೆ ಬಂದು ಮೀಟ್ ಆಗೋದಿದೆಲ್ಲ, ಅದೊಂಥರ ಖುಷಿ ವಿಷಯನೇ ಅಂತ ಹೇಳ್ಬೋದು ಎಲ್ಲರಿಗೂ. ಸೊ ತುಂಬಾ ಖುಷಿ ಆಗ್ತದೆ ಫ್ಯಾಮಿಲಿ ವೇಕನ್ನ ನೋಡೋಕ್ಕೆ. ಸೊ ನಿನ್ನೆ ಗಿಲ್ಲಿ ಅವ್ರದ್ದು ಕೂಡ ಅದೇ ರೀತಿ. ಅದು ಗಿಲ್ಲಿ ಅವರ ಅಪ್ಪ ಅಮ್ಮ ಎಷ್ಟು ಮುಗ್ಧರು ಅಂತ ಗೊತ್ತಾಗುತ್ತೆ. ಸಖತ್ತಾಗಿ ಒಂದು ಎಂಟರ್ಟೈನ್ಮೆಂಟ್ ಮಾಡಿದಾಗ ಗಿಲ್ಲಿ ಅಂತ ಹೇಳ್ಬೋದು. ಅಪ್ಪ ಮತ್ತು ಅವ್ರ ಅಮ್ಮನ ಜೊತೆ ಕೂಡ ಫ್ರೆಂಡ್ಲಿ ಆಗಿ ಮನೆಯಲ್ಲಿ ಯಾವ ರೀತಿ ಇದನ್ನು ಅಲ್ಲಿ ಬಿಗ್ ಬಾಸ್ ಅಲ್ಲಿ ಕೂಡ ಅದೇ ರೀತಿ ಇದೆ ಅಂತ ಅವ್ರ ತಾಯಿ ಹೇಳಿದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅಂತ ಹೇಳ್ತೀನಿ. ಸೊ ಇನ್ನು ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋದಾಗಿರ್ಬೋದು, ರೆಡಿ ಮಾಡೋದಾಗಿರ್ಬೋದು, ಒಂಥರ ಎಷ್ಟೇ ಮಕ್ಕಳು ದೊಡ್ಡವರಾದ್ರೂ ಕೂಡ ತಾಯಿಗೆ ಮಗುನೇ ಅಲ್ವಾ. ಸೊ ಅದೇ ಒಂದು ಪ್ರೀತಿ ಎಲ್ಲವನ್ನ ನಮ್ಗೆ ನಿನ್ನೆ ಬಿಗ್ ಬಾಸ್ ಅಲ್ಲಿ ನೋಡಕ್ಕೆ ಸಿಕ್ತು. ಸೊ ಖುಷಿ ಆಯ್ತು. ಸೊ ಇವತ್ತಿನ ಒಂದು ಎಪಿಸೋಡ್ ಕೂಡ ಅದು ಕಂಟಿನ್ಯೂ ಇದೆ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಸೊ ನಿನ್ನೆ ಗಿಲ್ಲಿಯವ್ರ ಕಾವ್ಯವ್ರ ಕುಟುಂಬ ಬಂದಿದೆ. ಸೊ ತಾಯಿ ತಮ್ಮ ಬಂದು ಯಾಕೋ ಸ್ವಲ್ಪ ಜಾಸ್ತಿ ಓವರ್ ಆಗಿ ಆಡಿದ್ರೇನು ಅಂತ ಅನಿಸ್ತು ನನಗೆ. ಕಾವ್ಯ ಅವರ ತಮ್ಮ ಎಲ್ಲೋ ಒಂದ್ ಕಡೆ ಮಿಸ್ ಹೊಡಿತಾ ಇದೆ ಅಂತ ಅನಿಸುತ್ತೆ. ನೋಡೋಣ ಯಾವ ನಿಯಮ ಉಲ್ಲಂಘನೆ ಮಾಡಿದಾರೆ ಅಂತ ಸ್ಪಷ್ಟನೆ ಬೇಕು ಅಂತ ಅನ್ಸುತ್ತೆ. ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಒಂದು ಕಾರಣಕ್ಕೆ ನಿಯಮ ಉಲ್ಲಂಘನೆ ಅಂತ ಹೇಳ್ಬಿಟ್ಟು ಅವ್ರನ್ನ ಮನೆಯಿಂದ ಆಚೆ ಹಾಕಿದಾರೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡೋಣ. ಯಾಕಂದ್ರೆ ಪ್ರೊಮೋದಲ್ಲಿ ಇರೋದೇ ಬೇರೆ, ಎಪಿಸೋಡ್ ಇರೋದೇ ಬೇರೆ ಇರುತ್ತಲ್ವಾ. ಸೊ ಹಾಗಾಗಿ ನಾವು ಇದನ್ನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಎಪಿಸೋಡ್ ನೋಡಿದ್ಮೇಲೆ ಮತ್ತೆ ಬೇರೆ ಆಗ್ಬಾರ್ದಲ್ವಾ. ಸೊ ಅದಕ್ಕಾಗಿ ಎಪಿಸೋಡ್ ನೋಡಿದ್ಮೇಲೆ ಅದ್ರ ಬಗ್ಗೆ ನಾವು ಮಾತಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನು ಎರಡನೇ ಪ್ರೊಮೋದಲ್ಲಿ ನಮ್ಮ ರಘು ಅವರ ಮಗ ಬರ್ತಾರೆ. ಕ್ಯೂಟ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ರಘು ಅವ್ರ ಮಗ. ಸೊ ಇದಾದ್ಮೇಲೆ ಅವ್ರ ಮಿಸ್ಸಸ್ ಅನ್ನ ಸಡನ್ ಸರ್ಪ್ರೈಸ್ ಆಗಿ ಕರೆಸ್ತಾರೆ. ಅದು ಬರ್ಡೇ ದಿನ ಕರೆಸ್ತಾರೆ ಅಂತಂದ್ರೆ ಖುಷಿ ವಿಷಯ ಅಲ್ವಾ. ಸೊ ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಬ್ರು ಬರ್ತ್ಡೇ ಮಾಡೋದು, ಸೆಲೆಬ್ರೇಷನ್ ಈ ರೀತಿ ಸೆಲೆಬ್ರೇಷನ್ ಮಾಡಕ್ಕೆ ಎಲ್ಲರಿಗೂ ಸಿಗಲ್ಲ ಅಲ್ವಾ. ಸೊ ಅದೊಂಥರ ಖುಷಿ, ಒಂಥರ ಹೇಳ್ಕೊಳಕ್ಕಾಗುವಂತ ಒಂದು ಆನಂದ ಅಂತ ಹೇಳ್ಬೋದು. ಈ ಒಂದು ಮೆಮರಿನ ಲೈಫ್ ಲಾಂಗ್ ಸಾಯುತ್ತನ ಮರೆಯೋದಿಲ್ಲ. ಥ್ಯಾಂಕ್ಸ್ ಯು ಸೋ ಮಚ್ ಅಂತ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ರಘು ಅವರು ಹೇಳ್ತಾ ಇರೋದು. ಒಂಥರ ಕ್ಯೂಟೆಸ್ಟ್ ಫ್ಯಾಮಿಲಿ ಅಂತ ಹೇಳ್ಬೋದು 3 ಜನರದು. ರಘು ಅವರು
ತುಂಬಾ ಅವ್ರು ಅನ್ಕೊಂಡಂಗೆ ಏನಿಲ್ಲ, ಅವ್ರನ್ನ ನೋಡಿದ್ರೆ ಒಂಥರ ಏನಪ್ಪ ಈ ರೀತಿಯ ಮನುಷ್ಯ ಎಷ್ಟು ಕಟ್ಟೊಂಡಿರ್ಬೋದು ಅಂತ ಅನ್ಸುತ್ತೆ. ಬಟ್ ಅಷ್ಟೇ ಮುಗ್ಧವಾದ ಮನಸ್ಸು ಅವ್ರಿದೆ. ಆದ್ರೆ ಒಂದೊಂದ್ ಕಡೆ ಎಲ್ಲೋ ಗಿಲ್ಲಿನ ಅತಿಯಾಗಿ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಅದ್ ಬಿಟ್ರೆ ಒಳ್ಳೆ ತುಂಬಾ ವ್ಯಕ್ತಿ, ಚೆನ್ನಾಗಿ ಆಡೋದಾಗಿರ್ಬೋದು, ಬೇರೆದಾಗಿರ್ಬೋದು, ಎಲ್ಲ ಚೆನ್ನಾಗಿರುತ್ತೆ. ಬಟ್ ಗಿಲ್ಲಿ ಒಂದು ಕಾಮಿಡಿ ಏನಾಗಿದೆ, ಅವ್ರು ಸ್ವಲ್ಪ ಅತಿರೇಕ ಮಾಡ್ಬಿಡ್ತಾನೆ. ಅಂದ್ರೆ ಆ ಗಿಲ್ಲಿ ಇರೋದೇ ಹಾಗೆ, ಏನ್ ಮಾಡಕ್ ಬರಲ್ಲ, ಗಿಲ್ಲಿ ಮಾಡ್ಬೇಕಂತ ಮಾಡಲ್ಲ. ಬಟ್ ಗಿಲ್ಲಿ ಇರೋದು ಹಾಗೆ, ಅದನ್ನ ರಘು ಅವರು ಕಾಮಿಡಿ ತರ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಾದ್ಮೇಲೆ ಅವರ ಅಲ್ಲಿ ಬಂದು ಸ್ವಲ್ಪ ಭಾವಕ ಆಗೋದು, ಹೆಂಡತಿ ನೋಡಿ ಆಳೋದು, ಅಂದ್ರೆ ಮೊದಲೇ ಯಾವ ರೀತಿ ಇದ್ರಂತೆ, ಸಿಟ್ಟು ಕೋಪ ಇದೆ ಅಂತೆ, ಜಾಸ್ತಿ ಟೈಮ್ ಕೊಡ್ತಾ ಇರಲ್ವಂತೆ ಅಲ್ಲಿ ಮನೆಯಲ್ಲಿ, ಮಗು ಆಗಿರ್ಬೋದು, ಅವ್ರ ಹೆಂಡತಿಗೆ ಆಗಿರ್ಬೋದು. ಬಟ್ ಇವಾಗ ಅದ್ರ ಬೆಲೆ ತಿಳಿದು ಇನ್ನಾದ್ರೂ ನಾನು ಟೈಮ್ ಕೊಡ್ತೀನಿ ಅಂತ ಮಾತಾಡೋದಾಗಿರ್ಬೋದು, ಎಲ್ಲವೂ ತುಂಬಾ ಚೆನ್ನಾಗಿತ್ತು. ಈ ಎರಡು ಪ್ರೊಮೋಗಳು ಇವತ್ತಿನ ಒಂದು ದಿನದಲ್ಲಿ ಬಿಟ್ಟಿದ್ದಾರೆ. ಅಂದ್ರೆ ಫಸ್ಟ್ ಪ್ರೊಮೋ ಮಾಳೋರ್ ಫ್ಯಾಮಿಲಿ ಬಂದ್ರೆ, ಸೆಕೆಂಡ್ ಪ್ರೊಮೋದಲ್ಲಿ ನಮ್ಮ ರಘು ಅವ್ರ ಫ್ಯಾಮಿಲಿ ಬಂದಿದೆ. ಸೊ ಎರಡು ಕ್ಯೂಟ್ ಫ್ಯಾಮಿಲಿಗಳು ಇವತ್ತು ಬಂದಿದ್ದಾರೆ. ಸೊ ಏನೆಲ್ಲ ಆಗ್ಬೋದು ಅಂತ ನಾನು ಕೂಡ ನೋಡೋಕೆ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಸೊ ನೀವು ಯಾವ ರೀತಿ ಎಕ್ಸೈಟ್ಮೆಂಟ್ ಆಗಿದ್ರೆ, ಹಾಗೆ ನಿನ್ನೆ ಗಿಲ್ಲಿ ಅವರ ತಾಯಿ ಬಂದದ್ದು, ಕಾವ್ಯ ತಮ್ಮ ಮತ್ತೆ ಅಮ್ಮ ಬಂದಿದ್ದು ಯಾವ ರೀತಿ ಅನಿಸ್ತು, ಗಿಲ್ಲಿ ಅವರ ತಮ್ಮ ಅಂದ್ರೆ ಕಾವ್ಯ ಅವರ ತಮ್ಮ ಮಾಡಿದ್ದು ಓವರ್ ಅನಿಸ್ತಾ, ಏನ್ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಎರಡು ಪ್ರೊಮೋದ ಒಂದು ಮಾತು ಇದಾಗಿತ್ತು. ಸೊ ಇವತ್ತಿನ ಎಪಿಸೋಡ್ ನೋಡಿ ಮಾತಾಡೋಣ ಏನಾಗಿದೆ ಏನಿಲ್ಲ ಅಂತ. ಸೊ ಇಲ್ಲಿಗೆ ಈ ವಿಡಿಯೋ ನಮಗೆ ಇಷ್ಟ ಆಗಿದೆ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ಎಲ್ಲರಿಗೂ ನಮಸ್ಕಾರ.